ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಪ್ರೇಮ್ ಯೂಟ್ಯೂಬ್ ಚಾನಲ್. ಇವತ್ತು ಹಬ್ಬ ಎಲ್ಲ ಮುಗಿಸ್ಕೊಂಡು ಹಾಸನಲ್ಲಿ ಈಗ ನಮ್ಮೂರಿಗೆ ಹೋಗ್ತಿದ್ದೀವಿ, ಬಸ್ತಿಹಳ್ಳಿಗೆ. ಪುನ್ನೂದ ಬರ್ತ್ಡೇ ಈ ಸಲ ಅಲ್ಲೇ ಮಾಡಬೇಕು ಅಂತ ಇಷ್ಟ. ಯಾಕೆಂದ್ರೆ ಹೇಗೂ ಊರಿಗೆ ಹೋಗಿರ್ತೀವಲ್ಲ, ಒಂದಿನ ರಜೆ ತೊಗೊಂಡು ಅವಳಿಗೂ ಅಲ್ಲೇ ಇಷ್ಟ ಆಯಿತು. ಈ ಸಲ ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ಳು, ಅವಳೇ ಆಸೆ ಪಟ್ಳು ಅಂತ ಅಲ್ಲೇ ಮಾಡೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಹೋಗ್ತಾ ಆನ್ ದ ವೇ ನಮ್ಮದು ಜಮೀನು ಸಿಗುತ್ತೆ, ಅಲ್ಲಿ ಜೋಳ ಹಾಕ್ಸಿದ್ದೀವಿ. ನಮ್ಮ ಅಪ್ಪನೇ ಹಾಕ್ಕೊಟ್ಟಿರೋದು. ಅಲ್ಲಿ ಜೋಳ ಕಿತ್ಕೊಂಡು ಹೋಗೋಣ, ಹಂಗೆ ಜೋಳ ಹೆಂಗಿದೆ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ. ಇದು ಮಳೆ ಜಾಸ್ತಿ ಆಗಿತ್ತು, ಬರಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಬಂದಿದೆ, ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಮಧ್ಯೆ ಸ್ವಲ್ಪ ಹೋಗಿದೆ. ಬಟ್ ನಾವು ಫುಲ್ ಹೋಗೇ ಬಿಡುತ್ತೆ ಜೋಳ ಬರಲ್ಲ ಅಂದ್ಕೊಂಡಿದ್ವಿ. ಚೆನ್ನಾಗಿದೆ, ಹಂಗಾಗಿ ಖುಷಿ ಆಯಿತು. ಹೇಗೋ ನಾವು ಖರ್ಚು ಮಾಡಿರೋದು ಆದರೂ ದುಡ್ಡು ವಾಪಸ್ ಬರುತ್ತಲ್ಲ ಅಂತ ಖುಷಿ ಆಯಿತು. ಫುಲ್ ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಹೋದ್ವಿ. ಆಮೇಲೆ ನೆಕ್ಸ್ಟು ಇನ್ನೊಂದು ಜಾಗಕ್ಕೆ ಹೋದ್ವಿ. ಇದು ನೋಡಿ ತುಂಬ ಚೆನ್ನಾಗಿದೆ ಜೋಳ. ಇದು ಒಂದು ಸಲ ಹೋಗಿ ಜೋಳ ಎಲ್ಲ ಮತ್ತೆ ಉತ್ತು ಮತ್ತೆ ಹಾಕಿರೋದು. ಇದು ತೆಂಗಿನ ತೋಟ. ಇಲ್ಲೂ ಚೆನ್ನಾಗಿತ್ತು, ಇಲ್ಲೂ ಒಂದು ಕಡೆ ನೋಡ್ಕೊಂಡು ಹೋಗೋಣ. ಅದೇ ನಾವು ಊರಿಗೆ ಹೋದರೆ ನಮ್ಮ ಜಾಗ, ನಾವು ಕಷ್ಟಪಟ್ಟು ತೊಗೊಂಡಿರೋ ಜಾಗ ನೋಡೋದೇ ಒಂದು ಖುಷಿ ಅಲ್ವಾ ಹೋಗಿ. ಹಂಗಾಗಿ ಮಕ್ಕಳನ್ನು ಕರ್ಕೊಂಡು ಹೋದ್ವಿ. ಅವರು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬಂದಿದ್ರ ಕಾರಲ್ಲಿ ಹೋದ್ವಲ್ಲ, ಹಂಗಾಗಿ ಸ್ವಲ್ಪ ನಿದ್ದೆ. ಅವ್ರಿಗೆ ಹಂಗೆ ಇಳಿದು ಬಂದರು. ಜಾಗ ಹಿಂಗೆ ನೋಡೋಕೆ ಹೋಗ್ತಿದ್ವಿ, ನಮ್ಮದು ಜಮೀನು ಅಂದರೆ ಸಾಕು, ನಾವು ಬರ್ತೀವಿ ಅಂತ ಬರ್ತಾರೆ. ಅವ್ರಿಗೂ ಇಷ್ಟ ಜಮೀನು, ಇದು ಹಾರ್ವೆಸ್ಟಿಂಗ್ ಮಾಡೋದು, ಏನಾದ್ರು ಬೆಳೆಯೋದು, ತರಕಾರಿ, ಇದೆಲ್ಲ ಅವ್ರಿಗೂ ಇಷ್ಟ, ಮಕ್ಳಿಗೂ. ಹಂಗಾಗಿ ಬರ್ತಾರಲ್ಲೆಲ್ಲ ಚೆನ್ನಾಗಿ ಆಟ ಆಡ್ತಿದ್ರು. ಇದ್ರ ಮೇಲೆ ನಡೆಯೋದೇ ಅವ್ರಿಗೆ ಟಾಸ್ಕು, ಅಭ್ಯಾಸ ಇರಲ್ವಲ್ಲ. ಈ ಹುಲ್ ಮೇಲೆ ನಡ್ಕೊಂಡು ಹೋಗೋದೇ ಟಾಸ್ಕು. ಚೆನ್ನಾಗಿತ್ತು, ಇಬ್ಬರು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ಆಮೇಲೆ ಇಲ್ಲಿ ರಾಗಿ ಹಾಕಿದ್ರು. ನಮ್ಮ ಹೊಲ ಬಿಟ್ಟು ಒಂದು ಹೊಲ ಮುಂದೆ, ಇದು ರೋಡ್ ಸೈಡಿಗೆ ಬರುತ್ತಿದ್ದು, ಅವರು ರಾಗಿ ಹಾಕೊಂಡಿದ್ರು. ಇದು ಏನು ಬೆಳೆ ನೋಡ್ರೋ, ಇದು ರಾಗಿ ಈ ಥರ ಬೆಳೀತಾರೆ ಅಂತ ನಾನು ತೋರಿಸಿ ಹೇಳ್ತಾಯಿದ್ದೆ ಅವರಿಗೆ. ಇದೇ ಫಸ್ಟ್ ಟೈಮ್ ಅವ್ರು ರಾಗಿ ನೋಡಿದ್ದು. ಜೋಳ ಎಲ್ಲ ಹೋದ ವರ್ಷ ಎಲ್ಲ ನೋಡಿದರು, ರಾಗಿ ಇದೇ ಫಸ್ಟ್ ಟೈಮು ನೋಡಿದರು. ಎಲ್ಲಕ್ಕೆ ಇದ್ರೊಳಗೆ ರಾಗಿ ಇರುತ್ತಾ ಅಂತ ಎಲ್ಲ ನೋಡ್ತಾಯಿದ್ರು. ಆಮೇಲೆ ಊರಿಗೆ ಬಂದ್ವಿ. ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಪ್ರೇಮ್ ಯೂಟ್ಯೂಬ್ ಚಾನಲ್. ಇವತ್ತು ಏನು ಸ್ಪೆಷಲ್ ಅಂದರೆ, ನಾಳೆ ಪುನ್ನೂದ ಬರ್ತ್ಡೇ ಇದೆ. ಅವಳಂತೂ ಫುಲ್ ಮೇಲೆ ಆಡ್ತಾ ಇದ್ದಾಳೆ, ಎಷ್ಟೊತ್ತಿಗೆ ನಾಳೆ ಆಗುತ್ತೆ ಅಂತ. ಬರ್ತ್ಡೇ ಪ್ರಿಪ್ರೇಷನ್ ಅಂದರೆ ಲಾಸ್ಟ್ ಇಯರ್ ಗ್ರ್ಯಾಂಡಾಗಿ ಮಾಡಿದ್ವಿ. ಈ ಇಯರ್ ಊರಲ್ಲಿ ಇರೋದ್ರಿಂದ ಸಿಂಪಲ್ ಆಗಾದರೂ ಮಾಡೋಣ, ಇಲ್ಲಿ ನಮ್ಮವ್ರನ್ನೇ ಸೇರಿಸ್ಕೊಂಡು ಅಂದ್ಕೊಂಡು ಎಲ್ಲ ಕರ್ದಂಗಾಗುತ್ತೆ. ನಮ್ಮ ಮನೇಲಿ, ಹೊಸ ಮನೇಲಿ ಇವಳ್ದು ಸೆಕೆಂಡ್ ಬರ್ತಡೇ. ಫಸ್ಟು ಪಪ್ಪಂದಾಗಿತ್ತು, ಈಗ ಇವಳ್ದು ಬರ್ತಡೇ, ಇಬ್ರದ್ದು ಆಗಿದೆ. ಆದ್ದರಿಂದ ಹೊಸ ಮನೆಯಲ್ಲಿ ಬರ್ತಡೇ ಆಗ್ತಿರೋದ್ರಿಂದ ಖುಷಿ. ಅದಕ್ಕೋಸ್ಕರ ಅಲ್ಲಿಂದನೇ ಪ್ರಿಪ್ರೇಷನ್ ಮಾಡ್ಕೊಂಬಂದಿದ್ದೀವಿ. ಫುಲ್ ಬರ್ತಡೇ ಏನು ಪ್ರಿಪ್ರೇಷನ್ ಇದೆ ಒಂದು ಬ್ಯಾಗಲ್ಲಿ ಇಟ್ಟಿದ್ದೀವಿ ಎಲ್ಲನೂ. ಅದು ಏನೇನು ಅಂತ ತೋರಿಸ್ತೀವಿ ಇವಾಗ ನಿಮಗೆ. ಅಂದರೆ ಸಿಂಪಲ್ ಬರ್ತಡೇ, ಏನು ಗ್ರ್ಯಾಂಡಾಗಿ ಮಾಡ್ತಿಲ್ಲ, ಸಿಂಪಲ್ಲಾಗಿ ಮನೆಯವರೇ ಸೇರ್ಕೊಂಡು ಮಾಡ್ತಿರೋದು. ಅದಕ್ಕೇನೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀವಿ. ಈಗ ತೋರಿಸ್ತೀವಿ ಏನಂತ. ಸ್ವಲ್ಪ ರಿಟರ್ನ್ ಗಿಫ್ಟ್ ತೊಗೊಂಬಂದಿದ್ದೀವಿ, ಅದೇನು ತೋರಿಸೋಣ. ಇದು ರೈಟಿಂಗ್ ಪ್ಯಾಡ್ಸ್, ಏನೋ ಚೆನ್ನಾಗಿ ಅನಿಸ್ತು, ಅದಕ್ಕೆ ತಗೊಂಡ್ಬಂದು. ಏನು ಕ್ರಯನ್ಸು, ಎರೇಸರು ಇದೆಲ್ಲ ಇದ್ದಿದ್ದೆ ಕೊಡೋದು. ಇದನ್ನು ಕೊಟ್ಟರೆ ಡಿಫ್ರೆಂಟ್ ಆಗಿರುತ್ತೆ. ಬಂದ್ವಿ, ಈಗ ಊಟ ಕರೀತಾ ಇದ್ದಾರೆ, ಅದಕ್ಕೇನೆ ಬೇಗ ವಿಡಿಯೋ ಮುಗಿಸ್ಕೊಂಡು ಹೋಗೋಣ ಅಂತ ಇಷ್ಟು ತಗೊಂಬಂದಿದ್ದೀವಿ. ಇಲ್ಲಿ ಇರೋ ಇವಳು ಫ್ರೆಂಡ್ಸ್ ಕರಿತೀವಿ ಅಷ್ಟೇ, ಹತ್ರದವರು. ಇವಳಿಗೆ ಯಾರು ಪರಿಚಯ ಇದ್ದಾರೆ ಅವರನ್ನು ಕರಿತೀವಿ. ಅವ್ರು ನೋಡ್ಬೇಕು ಎಷ್ಟು ಜನ ಬರ್ತಾರೆ ನೋಡಿ ಅವ್ರಿಗೆ ಕೊಡ್ತೀವಿ. ಇದೆರಡು ಪುಟಾಣಿ ಮಕ್ಕಳಿದ್ದಾವೆ, ಟ್ವಿನ್ಸು. ಟ್ವಿನ್ನಿಂಗ್ ಟೆಡಿ ಬೇರ್ ತಂದಿದ್ವಿ. ಅವ್ರಿಗೆ ರೈಟಿಂಗ್ ಪ್ಯಾಡ್ ಯೂಸ್ ಆಗಲ್ಲ ಮಕ್ಕಳಿಗೆ, ಹಂಗಾಗಿ ಇದು ತಗೊಂಡ್ಬಂದಿದ್ವಿ. ನೈಸ್ ಆಯ್ತಾ. ಆಮೇಲೆ ಬಲೂನ್ಸ್ ಸ್ವಲ್ಪ ಅಲ್ಲ, ನಾವೇ ಡೆಕೋರೇಷನ್ ಮಾಡ್ತಾ ಇರೋದ್ರಿಂದ ನಾವೇ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮ್ ಇದೆ ಈ ಸಲ. ಬ್ಲ್ಯಾಕ್ ಆ್ಯಂಡ್ ವೈಟ್ ಬಲೂನ್ಸ್, ಓಕೆನಾ. ನೆಕ್ಸ್ಟು ಇನ್ನೊಂದು, ಇದು ನೋಡ್ಬೇಕು ಹೆಂಗೆ ಯೂಸ್ ಆಗುತ್ತೆ ಗೊತ್ತಿಲ್ಲ, ಇಲ್ಲಿಂದ ಅಲ್ಲಿಗೆ ಎಳಿಬೇಕು ಸ್ವಿಚ್ಚು. ಇದೊಂದು ತೊಗೊಂಬಂದಿದ್ದೀನಿ, ಲೈಟ್ಸು ಸ್ಕ್ರೀನ್ ಹಾಕಿ ಹಾಕೋಣ ಅಂತ.
ನೋಡೋಣ ಹೆಂಗಾಗುತ್ತೆ ಅಂತ. ಆದ್ರೆ ಇದು ವೈಟ್ ನಾನು ಪಾಸ್ ಮಾಡ್ತಾ ಇದ್ದೀನಿ. ವೈಟ್ ಕರ್ಟನ್ ತಗೊಂಬಂದಿದ್ದೀನಿ. ಇವಳ್ದು ಟೆಂಟ್ ಹೌಸ್ ಇದೆ ಒಂದು. ಆ ಟೆಂಟ್ ಹೌಸನ್ನ ಬ್ಯಾಕ್ ಡ್ರಾಪ್ ಆಗಿ ಮಾಡ್ಕೊಂಡು ಇದನ್ನ ಹಾಕೋಣ ಅಂತ ಪ್ಲಾನ್ ಇದೆ. ಆದ್ರೆ ಇದನ್ನ ಹಾಕ್ತೀನಿ, ಇಲ್ಲ ಅಂದ್ರೆ ಈ ತರ ವೇಲ್ಸ್ ಇತ್ತು ನನ್ನ ಹತ್ರ ಗೋಲ್ಡ್. ಇದನ್ನ ಹಾಕಿ ಇದನ್ನ ಹಾಕೋಣ, ಇನ್ನೂ ಚೆನ್ನಾಗಿ ಬರುತ್ತೆ. ಆ ವೇಲ್ಗಳು ತಗೊಂಬಂದಿದ್ದೀನಿ, ಹೆಂಗಾಗುತ್ತೆ ಹಂಗೆ ಯೂಸ್ ಮಾಡೋದು. ಯಾಕೆ ನಮ್ಮ ಗರ್ಲ್ಸ್ ಇದ್ದಾರೆ, ನಮ್ಮ ಮೇಘು ಸೌಜು, ಅವ್ರು ಏನಾರು ಐಡಿಯಾ ಮಾಡಿ ಮಾಡ್ತಾರೆ. ಇನ್ನ ಡ್ರೆಸ್ಸಸ್, ಇದು ಲಿಶಿದು ಚಿಕ್ಕಿ ಗಿಫ್ಟ್ ಮಾಡಿದ್ದು ಡ್ರೆಸ್ ಆದ್ರೆ ಹಾಕೊಳ್ಳಿಲ್ಲ. ಅವಳ ಬರ್ತಡೇ ನೆಕ್ಸ್ಟ್ ಡೇ ಬಂತು. ಇದು ಅವಳ ಬರ್ತಡೇ ಮುಗ್ದು ನೆಕ್ಸ್ಟ್ ಡೇ, ಹಂಗಾಗಿ ಹಾಕೊಂಡಿಲ್ಲ. ಇವಾಗ ಯೂಸ್ ಮಾಡ್ತೀವಿ, ಇದನ್ನ ಹಾಕೋತೀವಿ. ಇದು ಲಿಚಿ ಬರ್ತಡೇದು, ದೇವಸ್ಥಾನಕ್ಕೆ ಹೋಗುವಾಗ ಹಾಕೋಣ ಅಂತ ತಗೊಂಡ್ಬಂದಿದ್ದೆ. ಇದನ್ನ ನಾಳೆ ಬೆಳಗ್ಗೆ ಹಾಕೋತಾಳೆ, ಆಮೇಲೆ ಅದನ್ನ ಹಾಕೋತಾಳೆ. ಜಾಲಿ ಜಾಲಿ, ಫುಲ್ ಜಾಲಿ. ಆಮೇಲೆ ಇದು ಇಷ್ಟು ಡ್ರೆಸ್ ಇದೆ, ಬಡೆಗಾಲ್. ಇದು ಇಷ್ಟ, ಅವ್ರ ಅಪ್ಪಂಗೆ ಇಷ್ಟ ಇದು ಅಂತ ತೆಕ್ಕೊಟ್ರು. ಬಟ್ ಅವಳಿಗೆ ಟ್ರೆಡಿಷ್ನಲ್ಗಿಂತ ವೆಸ್ಟ್ರನ್ ವೇರು ತುಂಬ ಇಷ್ಟ ಆಗುತ್ತೆ. ಹಂಗಾಗಿ ಇದನ್ನ ಬೆಳಗ್ಗೆ ಹಾಕೊಳ್ಳೋಣ ದೇವಸ್ಥಾನಕ್ಕೆ, ಇದನ್ನ ಬರ್ತಡೆಗೆ ಹಾಕೊಳ್ಳೋಣ ವೆಸ್ಟ್ರನ್ ವೇರು ಅಂತ. ಚೆನ್ನಾಗಿದೆ, ಇದು ಇಟ್ಕೊಂಡಿದ್ದೀವಿ. ಚೆನ್ನಾಗಿದೆ ಚೆನ್ನಾಗಿದೆ. ಬಟ್ ಬ್ಲ್ಯಾಕ್ ಜೀನ್ಸ್ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಆಗ್ತೈತೆ. ಇದಕ್ಕೆ ಮ್ಯಾಚ್ ಆಗೋ ಥರ ಇಯರಿಂಗ್ಸು, ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅದಲ್ಲ ಆಮೇಲೆ ಪುನ್ನು ಅಲ್ಲೊಂದು ಕವರ್ ಇದೆಯಲ್ಲ ತಗ. ಏನು ಏನು ಲಿಶಿಕಾ, ಏನು ಲಿಶಿಕಾ, ನಿನ್ನ ಬರ್ಡೇಗೆ ನಿನಗೆ ಹೇಳೋದು. ಇದನ್ನ ಒಂದು ಪ್ಲಾನ್ ಮಾಡಿ ತಗೊಂಬಂದಿದ್ದೀನಿ, ನಾಳೆ ಯೂಸ್ ಮಾಡಿದಾಗ ತೋರಿಸ್ತೀನಿ ಏನಕ್ಕೆ ಅಂತ, ಆಯ್ತಾ? ಓಕೆ. ಅದಕ್ಕೆ ಕ್ಲಿಪ್ಸು, ಆಮೇಲೆ ಮೆಹಂದಿ ಬಿಡ್ಸಕ್ಕೆ ಸಿಗ್ತಾರ ಇಲ್ಲ ಅಂತ ಇದೊಂದು ತಗೊಂಬಂದ್ವಿ. ಇದು ಹಾಕ್ಬಿಟ್ಟು ನೋಡೋಣ ಇದು ಹೆಂಗಾಗುತ್ತೆ ಅಂತ. ಚಿಕ್ಕಾಗುತ್ತೆ ಅನ್ಸುತ್ತೆ. ಯೂಸ್ ಆಗುತ್ತಾ ಇಲ್ಲ ಕೊಡು ಕೊಡು, ವಿಡಿಯೋ ಆಗ್ತಾ ಇದೆ, ಕೊಡು. ಆಮೇಲೆ ಇದು ಲಿಶಿಕಂದು ಬ್ಯಾಂಗಲ್ಸ್ ನಾಳೆ ಆ ಡ್ರೆಸ್ಸಿಗೆ. ನೈಲ್ಸ್ ತೋರಿಸು. ನೈಲ್ ಎಕ್ಸ್ಟೆನ್ಷನ್ ಮತ್ತೆ ಇನ್ನೂ ಒಂದು ಸ್ವಲ್ಪ ಇಯರಿಂಗ್ಸ್ ಇದೆ. ಇದು ಅದು ಮ್ಯಾಚಿಂಗ್ ಇಯರಿಂಗ್ಸ್. ಇದು ಪುಟಾಣಿದು ಇಯರಿಂಗ್ಸ್, ಅದಕ್ಕೆ ಮ್ಯಾಚಿಂಗ್ ಆಗಿ ತಗೊಂಡಿದ್ದೀವಿ. ಚೆನ್ನಾಗಿದೆಯಾ? ಅವಳು ಕೀಳ್ತಾ ಇದ್ದಾಳೆ ಅನ್ಸುತ್ತೆ ನೋಡು, ಮತ್ತೆ ಹಾಳಾಗುತ್ತೆ. ಇವಳನ್ನ ಎರಡು ತಗೊಂಡೆ, ಇವಳು ಒಂದು ತೆಗ್ದು ಹಾಕಿದಳು, ನಾನು ನೋಡಿಲ್ಲ. ಆಮೇಲೆ ತಗೊಂಬಂದಿದ್ದೀವಿ ಒಂದು ಸ್ವಲ್ಪ. ಇದು ಲಿಶಿಕಾಗೆ ಏರ್ ಬ್ಯಾಂಡು, ಸ್ವಲ್ಪ ರಿಬನ್ ಬ್ಯಾಂಡ್ಸು. ಫೋನ್ ಮಾತ್ರ ಸಖತ್ತಾಗಿದೆ ಸೋಜು. ಏನು ಕ್ವಾಲಿಟಿ ಹಿಂಗೆ ಬರ್ತಾ ಇದೆ ಅಂದರೆ ವಿಡಿಯೋ ಕ್ವಾಲಿಟಿ. ನೇಲ್ ಪಾಲಿಶ್ ಗಮ್ ಇದು ಎಕ್ಸ್ಟೆನ್ಷನ್ಗೆ. ಎಕ್ಸ್ಟೆನ್ಷನ್ಗೆ. ಆಮೇಲೆ ಇದೊಂದು ತಗೊಂಬಂದೆ. ಆಮೇಲೆ ಬೇರೆ ಪ್ಲ್ಯಾನ್ ಮಾಡಿದೆ, ಇದು ಬೇಡ ಅಂತ ಅನ್ನಿಸ್ತು, ಮ್ಯಾಚ್ ಆಗಲ್ಲ ಅಂತ ಬೇರೆ ಪ್ಲ್ಯಾನ್ ಮಾಡಿದೆ. ಇದು ಲಿಚಿಕ ಸರ ಸುತ್ತಾಕೊಂಡ್ಬಿಟ್ಟೈತಿ, ತೆಗಿಬೇಕು ಇದನ್ನ. ಇದು ಅವಳ ಡ್ರೆಸ್ಸಿಗೆ ಮ್ಯಾಚಿಂಗ್ ನೇಲ್ ಪಾಲಿಶ್ ತಗೊಂಡ್ಬಂದಿದ್ದೀನಿ. ನನ್ನ ಡ್ರೆಸ್ ತಗೊಳ್ಳಿ. ಪಿಂಕ್ ಐತ್ ನೋಡುವ ಅದ್ರೊಳಗೆ. ಇಲ್ಲಿ ಇದೊಂದ್ಸಲ ತೋರಿಸಿದ್ದೆ ಮೇಘ ನಮ್ಗೆ. ಇದು ಕ್ಲಾತ್ ಈ ತರ ಕ್ಲಾತ್. ಇದು ಸೋಜು ಭವಾನಿಗೆ ಗಿಫ್ಟ್ ಮಾಡಿದ್ದೀನಲ್ಲ ಡಿಟೋ. ಯಾವ ತರ ಕ್ಲಾತ್ ಗೊತ್ತಾ? ಹೂವಿಂದು ರೋಸಿನ ದಳ ಬರುತ್ತಲ್ಲ, ಆ ತರ ಫೀಲ್ ಕೊಡುತ್ತೆ ಇದು ಕ್ಲಾತ್. ಒಂದು ಕ್ಲಾತ್ ಇಷ್ಟ ಆಗೇ ತಗೊಂಡೆ ನಾನು. ಚೆನ್ನಾಗಿದೆ, ನೈಸ್. ಇದು ನಂದು ಕಾಸ್ಟ್ಯೂಮ್. ವೆಸ್ಟ್ರನ್, ಇವಳು ವೆಸ್ಟ್ರನ್ ವೇರ್ ಆಗಿರೋದ್ರಿಂದ ನಾವು ಇಂಡೋ ವೆಸ್ಟ್ರನ್ ಥೀಮು. ಏನಿಲ್ಲ.
ನಾವ್ ಏನೇನ್ ಗಿಫ್ಟ್ ಕೊಟ್ವಿ ಅದು ನಾಳೆ ತೋರಿಸ್ತೀವಿ. ಅಕ್ಕ ತಂಗಿ ನಾನು ಬಂದ ಚೆನ್ನಾಗ್ ಬಂತಾ? ಕುಡಿ ಕುಡಿ ನೋಡಿ ಫ್ರೆಂಡ್ಸ್, ದೇವ್ರು ಬರ್ತಾ ಇದೆ ಲಿಶಿಕಂಗೆ. ಲಿಶಿಕಾ ಮೆಹಂದಿ ದೇವ್ರ? ಅಲ್ಲ ಅಲ್ಲಿಗೆ ಅವಳಿಗೆ ಅವಳಿಗಿಲ್ಲ ಅಕ್ಕಗೆ ಹಾಕ್ಬಿಟ್ಟು ಆಮೇಲೆ ನಿಂಗೆ ಹಾಕೋಣ. ಈ ಫ್ರಂಟ್ ಬರ. ಈಗ ಬೆಳಗ್ಗೆ ಎದ್ದು ಅಲ್ಲಿ ಶಾರದಜ್ಜಿ ಬಿದ್ದಿದ್ರೆ ಅವ್ರಿಗೆ ಸ್ವಲ್ಪ ಕೈಗೆ ಏಟಾಗಿತ್ತು. ಅದನ್ನು ನೋಡ್ಕೊಂಬರೋಕ್ಕೆ ನಾವು ಬರ್ತೀವಿ ಅಂತ ಮಕ್ಳುಗಳು ಬಂದರು. ಮಳೆ ಇತ್ತಲ್ಲ, ಹಂಗಾಗಿ ಒಂದು ಟವಲ್ ಕೊಟ್ಟೆ, ಟವಲ್ ತಲೆ ಮೇಲೆ ಹಾಕೊಂಡು ನಡ್ಕೊಂಡೋಗಿ ನಡ್ಕೊಂಬಂದ್ವಿ. ಇವ್ರೂ ಮಲ್ಕೊಂಡಿದ್ರ, ಇನ್ನು ಇವರಪ್ಪ ಮಲ್ಕೊಂಡಿದ್ರು ನಮ್ಮ ಮನೆಯವರು. ಹಾಗಾಗಿ ನಡ್ಕೊಂಡೋಗಿ ಬಂದ್ವಿ. ಟವಲ್ ಹಚ್ಕೊಂಡು ಬರ್ತಾಯಿದ್ರು. ಆಮೇಲೆ ಅವರು ಬಂದರು ಎದ್ದು. ಅಷ್ಟರಲ್ಲಿ ಮಕ್ಳಿಗೆ ಇನ್ನೇನು ನಮ್ಮ ಮನೇಲಿ ಈಗ ತರಕಾರಿ ಅಂದರೆ ಮೆಣಸಿನ್ಕಾಯಿ ಒಂದೇ ಹಾಕಿರೋದು. ಮುಂಚೆ ಒಂದು ಬೂದುಗುಂಬಳಕಾಯಿ ಇತ್ತು, ಅದನ್ನು ತೊಗೊಂಬಂದ್ವಿ. ಒಂದು ವಾಟರ್ ಮೆಲನ್ ಇತ್ತು, ಅದು ಕಟ್ ಮಾಡಿ ತಿಂದಾಯಿತು. ಇನ್ನೊಂದು ಮೆಣಸಿನ್ಕಾಯಿ ಒಂದೇ ಇರೋದು. ಮೆಣಸಿನ್ಕಾಯಿನೂ ಕಟ್ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ಹಂಗಾಗಿ ತೊಗೊಂಬನ್ನಿ, ಸಂಜೆ ಹೆಂಗೂ ಬಿರಿಯಾನಿ ಮಾಡಬೇಕು, ಬಿರಿಯಾನಿಗೆ ಆಗುತ್ತೆ ಅಂದ್ಬಿಟ್ಟು ಕಟ್ ಮಾಡೋಕ್ಕೆ ಹೇಳಿದೆ. ಇಬ್ಬರು ಹೋಗಿ ಅದನ್ನೇ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದು ನಮ್ಮ ಅಜ್ಜಿ ಅಲ್ವಾ ಹಾಕಿರೋದು. ನಮ್ಮ ಅಜ್ಜಿ ಅಲ್ಲಿ ಕಿತ್ಕೊಳ್ಳಿ, ಇಲ್ಲಿ ಜಾಸ್ತಿ ಇದೆ ನೋಡಿ, ಇಲ್ಲಿ ಕಿತ್ಕೊಳ್ಳಿ ಅಂತ ಹೇಳ್ತಾನೆ ಐತೆ. ಇಬ್ಬರು ಸೇರಿ ಕೇಳ್ತಾ ಇದ್ದಾರೆ ನೋಡಿ. ಇದನ್ನು ಮಾಡುವಾಗ ಇಬ್ಬರು ಏನು ಜೋಡಿ ಚೆನ್ನಾಗಿರ್ತಾರೆ, ಜಗಳನೇ ಆಡಲ್ಲ. ಇದೊಂದು ನಾಯಿನೂ ಸಾಕಿದ್ದೀವಿ, ವೀರು ಅಂತ ಇದ್ರ ಹೆಸರು. ಆಮೇಲೆ ಒಂದು ಪುಟಾಣಿ ಕರು, ಒಂದೆರಡು ಮೇಕೆಗಳಿದ್ದಾವೆ. ಹಸು ಎತ್ತು ಎಲ್ಲ ಇದೆ. ಅವು ಈಗಿಲ್ಲ, ಆಚೆ ಕಟ್ಟಿರ್ತಾರೆ, ಹೊಲ್ದ ಹತ್ರ ಕರ್ಕೊಂಡು ಹೋಗಿರ್ತಾರೆ. ಒಂದು ಸ್ವಲ್ಪ ಚೆಂಡು ಹೂವು ಬೆಳೆದಿದ್ದಾರೆ, ವೀಳ್ಯದೆಲೆ, ಕೆಲವೊಂದು ಬೀನ್ಸ್ಗಳು ಈ ಥರದ್ದು ಹಾಕಿದ್ದಾರೆ. ಇನ್ನೊಂದು 6 months ಹೋದರೆ ಚೆನ್ನಾಗಿ ತರಕಾರಿ ಎಲ್ಲ ಬೆಳಿಬೋದು. ಅಂದರೆ ಈಗ ಹಾಕಕ್ಕೆ ಅವ್ರಿಗೂ ಟೈಮ್ ಇಲ್ಲ, ಕೆಲಸ ಇರುತ್ತಲ್ಲ. ಹಂಗಾಗಿ ನಾವು ಹೋದಾಗೆ ಸ್ವಲ್ಪ ಹಾಕಬೇಕು. ಈ ಸಲ ಹಣ್ಣಿನ ಗಿಡಗಳು ಹಾಕ್ಸೋಣ ಅಂತ ಅಂದ್ಕೊಂಡ್ವಿ. ಪುನ್ನು ಬರ್ತಡೆಗೆ ಆಗಲಿಲ್ಲ. ಪುನ್ನು ನೋಡಿ ಎದ್ರುಕೊಂಡು ಕಾಂಪೌಂಡ್ ಮೇಲೆ ಹತ್ತು ಕೂತಿದ್ದಾಳೆ, ನಾಯಿ ಬಿಚ್ಚಿಬಿಟ್ಟಿದ್ರಲ್ಲ ಅದಕ್ಕೆ. ಇಲ್ಲೊಂದು ಸ್ವಲ್ಪ ಹೂವಿನ ಗಿಡ ಇದೆ, ಇಲ್ಲೊಂದು ಡೇರೆ ಹೂವಿದೆ, ಎಲ್ಲೋ ಭಾಳ ಚೆನ್ನಾಗಿದೆ. ನೆಕ್ಸ್ಟು ಪುನ್ನು ಬರ್ತಡೇಗೆ ರೆಡಿ ಆದಳು, ಎಲ್ಲ ಕಟ್ ಮಾಡಿ ಮೆಣಸಿನ್ಕಾಯಿ ಎಲ್ಲ ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ ಅಂತ ಬಂದಳು. ಅವಳೇ ನೀಟಾಗಿ ದೀಪ ಎಲ್ಲ ಹಚ್ಚಿ ಹೂವೆಲ್ಲ ಮಡಿಸಿ ನಾನೇ ಪೂಜೆ ಮಾಡ್ತೀನಮ್ಮ ಅಂತ ಮಾಡ್ತಾಯಿದ್ದಾಳೆ. ಇವಳು ಹಾಕ್ಕೊಂಡಿರೋದು ಇಯರಿಂಗ್ಸು ಅವ್ರು ಚಿಕ್ಕಿ ಕೊಡಿಸಿದ್ದು ಬರ್ತಡೆಗೆ ಅಂತ. ಡ್ರೆಸ್ಸು ಇದನ್ನೇ ಬರ್ತಡೆಗೆ ಹಾಕು ಅಂತ ಅವ್ರ ಅಪ್ಪ ಹೇಳ್ತಾಯಿದ್ರು. ಅವಳು ನನಗೆ ಈ ಸಲ ಬರ್ತಡೆಗೆ ಸ್ವಲ್ಪ ವೆಸ್ಟರ್ನ್ ವೇರ್ ಹಾಕೋತೀನಿ ಅಂತ ಹೇಳಿ ಇದನ್ನು ಪೂಜೆ ಮಾಡುವಾಗ ಹಾಕ್ಕೊಂಡಿದ್ದಾಳೆ. ಮತ್ತು ಕೊಡಿಸಿದಾರಲ್ಲ ಹಾಕ್ಕೋಬೇಕು ಅಂತ ಹಾಕ್ಕೊಂಡಿದ್ದಾಳೆ. ಆಮೇಲೆ ರೀಲ್ಸು ಮಾಡಿದ್ವಿ ಡ್ರೆಸ್ ಹಾಕಿ. ಅವತ್ತು ಹೆಂಗೂ ಗಣಪತಿ ಹಬ್ಬದ ನೆಕ್ಸ್ಟ್ ಡೇ ಇತ್ತಲ್ಲ, ಗಣಪತಿದೇ ಒಂದು ರೀಲು ಮಾಡಿದ್ವಿ. ಅದು ಇನ್ಸ್ಟಾಗ್ರಾಮಲ್ಲಿ ಪುನ್ನು ಲಿಶಿ ಅಂತ ಇವ್ರದ್ದು ಪೇಜ್ ಇದೆ, ಅದರಲ್ಲಿದೆ. ಸುಮಾರು ರೀಲ್ಸ್ ಮಾಡಿ ಹಾಕಿದ್ದಾರೆ. ಯಾರು ನೋಡಿಲ್ಲ ಅಂದರೆ ಪುನ್ನು ಲಿಶಿ ಅಂತ ಇನ್ಸ್ಟಾಗ್ರಾಮ್ ಪೇಜಲ್ಲಿದೆ, ಅದು ಫಾಲೋ ಮಾಡಿ. ಚೆನ್ನಾಗಿರುತ್ತೆ. ಇಲ್ಲೇ ಬರ್ತಡೇ ಮಾಡೋದು ನನಗೂ ತುಂಬ ಖುಷಿ, ಏನೋ ಒಂಥರ ಹೊಸದು ಅನಿಸುತ್ತೆ. ಅಜ್ಜಿ ತಾತ ಇರ್ತಾರೆ. ಆಮೇಲೆ ಮುತ್ತಜ್ಜಿ ಇದ್ದಾರೆ. ಮುತ್ತಜ್ಜಿದು ಪ್ರೀತಿ ಸಿಕ್ಕಿರೋದು ನಮಗೆ ಪುಣ್ಯ ಅಂತಲೇ ಹೇಳ್ಬೋದು. ಅವರು ಬೆನಕ ಬೆನಕ ಏಕದಂತ ಪಚ್ಚಿಕಲ್ಲು ಪಾಣಿ ಮೆಟ್ಲು ಉಪೋ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ಓಂ ನಮೋ ಭಗವತೆ ವರಹ ರೂಪಾಯ ಭೂರ್ಭುವಸ್ವಹಂ ಭೂಪತೆ ಭೂಪದ್ದಿತ್ವಂ ಮೇ ದೇವಿ ದಾಪಾಯ ಸ್ವಾಹ. ಮತ್ತೆ ತುಂಬಾ ಬಂದಿದೆ, ಬನ್ನಿ ಕಿತ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ ಇಲ್ಲಿ ನೋಡಿ.
ಎಷ್ಟು ದಪ್ಪ ಮೆಣಸಿನ್ಕಾಯಿ ಸಿಕ್ತು. ಇಲ್ಲಿ ನೋಡಿ, ಸ್ನಾನ ಪೂಜೆ ಎಲ್ಲ ಮುಗಿಸಿ ಮತ್ತೆ ಇನ್ನೊಂದು ರೌಂಡು ಮೆಣಸಿನ್ಕಾಯಿ ಕಟ್ ಮಾಡೋಕ್ಕೆ ಅಂತ ಬಂದಿದ್ದಾರೆ. ಮತ್ತು ಅದು ಇರೋವರೆಗೂ ಗಿಡದಲ್ಲಿ ಮೆಣಸಿನ್ಕಾಯಿ ಇರೋವರೆಗೂ ನಾವು ಕುಯ್ತೀವಿ ಅಂತ ಕುಯ್ತಾನೆ ಇರ್ತಾರೆ ಅಲ್ಲಿ ಬಿದ್ದಿದೆ ಮೆಣಸಿನ್ಕಾಯಿನ. ಅಷ್ಟಿಷ್ಟ ಅವರಿಗೆ. ಪ್ಲೇಟಿಂದ ಎಲ್ಲ ಬಿದ್ದೋಗ್ತಿತ್ತು, ಅವ್ರು ಕಟ್ ಮಾಡ್ದಂಗೆ ಬಿದ್ದೋಗ್ತಿತ್ತು. ಅದಕ್ಕೆ ಹೋಗಿ ಕವರ್ ತೊಗೊಂಬಂದ್ಲು ಅವಳು ಲಿಶಿಕಾ. ಕವರ್ಗೆ ಹಾಕ್ಕೊಂಡು ನಾವು ತೊಗೊಂಬರ್ತೀವಿ, ಹೋಗಿರು ನಾನು ಕಟ್ ಮಾಡ್ಕೊಂಬರ್ತೀವಿ ಅಂತ ಕಳಿಸಿದ್ರು. ಆಮೇಲೆ ನಾನು ಒಳಗೆ ಬಂದು ಕೆಲಸ ಮಾಡ್ತಿದ್ದೆ. ಇವತ್ತು ಬಿರಿಯಾನಿಗಿದೆ, ಮೆಣಸಿನ್ಕಾಯಿ ಕುನ್ನು ಬರ್ತಡೆಗೆ. ಎಷ್ಟು ಸಿಕ್ತು ಲಿಶಿ? ಎಷ್ಟು ಕೆ ಜಿ ಇದೆ? 100 kg. 1 kg. 1 kg, ಒಂದು ಹಾಫ್ ಕೆ ಜಿ ಅಥವಾ 1 kg ಬರುತ್ತೆ ನೋಡಿ ಚೆನ್ನಾಗಿದೆ. ಈಗ ವಾಶ್ ಮಾಡಿ ನೆಕ್ಸ್ಟ್ ಸಂಜೆ ಬರ್ತಡೇ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ನಮ್ಮ ಮೇಘು ಹಾಗೂ ಸೌಜು. ಇವರಿಬ್ಬರಿಲ್ಲ ಅಂದಿದ್ರೆ ಸಖತ್ ಕಷ್ಟ ಆಗಿರೋದು. ನಾನಲ್ಲಿ ಫುಲ್ ಅಡುಗೆ ಮಾಡ್ತಾಯಿದ್ದೆ, ಬಿರಿಯಾನಿ ಮತ್ತು ಚಾಪ್ಸು ಮಾಡಿದ್ದೆ. ಅಂದರೆ ನಾವು ನಾನ್ ವೆಜ್ ಕೊಡ್ಕೆಯಲ್ಲಿ ಮಾಡ್ತೀವಲ್ಲ, ಅಲ್ಲಿ ಮಾಡ್ತಾಯಿದ್ದೆ. ಅಲ್ಲಿ ಬೇರೆ ಗ್ಯಾಸ್ ಇಟ್ಕೊಂಡು ಇವರು ಇಲ್ಲಿ ಪ್ರಿಪ್ರೇಷನ್ ಎಲ್ಲ ಮಾಡ್ತಾಯಿದ್ರು, ಬಲೂನ್ ಡೆಕೋರೇಷನ್. ನಮ್ಮ ಪ್ಲ್ಯಾನ್ ಇದ್ದಿದ್ದೇ ಬೇರೆ. ನಾವು ಕರ್ಟನ್ನು ಎಲ್ಲ ವೈಟ್ ಕಲರ್ ಕರ್ಟನ್ ಎಲ್ಲ ತೊಗೊಂಬಂದಿದ್ದೆ, ಈ ಕಡೆ ಸ್ಟೆಪ್ಸ್ ಹತ್ರ ಮಾಡೋಣ ಅಂತ. ಆಮೇಲೆ ಮೇಘನ ಬಂದು ಹೇಳಿದ್ಲು, ಅಲ್ಲೊಂದು ಮತ್ತೆ ಸ್ಕ್ರೀನ್ ಹಾಕಿ ಮಾಡೋದೆಲ್ಲ ಕಷ್ಟ ಆಗುತ್ತಿಲ್ಲ, ಹೆಂಗೂ ಸ್ಕ್ರೀನ್ ಇದೆಯಲ್ಲ ಇದಕ್ಕೆ ಮಾಡೋಣ ಬಿಡಕ್ಕ ಅಂತ. ನಾನಿಲ್ಲೇನು ಇಲ್ಲ ನೋಡಲೂ ಇಲ್ಲ, ಬಂದು ಅವರೇ ಫುಲ್ ಎಲ್ಲ ರೆಡಿ ಮಾಡಿದರು. ನಂಗೆ ಟೈಮೂ ಆಗಲಿಲ್ಲ, ನಾನೇ ಹರಿಬರಿಲಿದ್ದೆ. ಸ್ವಲ್ಪ ಒಬ್ಬಳೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹರಿಬರಿ ಆಯಿತು. ಆದರೂ ಅಡುಗೆ ಎಲ್ಲ ಬೇಗ ಮುಗೀತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಎಲ್ಲ ಪ್ರಿಪ್ರೇಷನ್ ಆಗಿದೆ ಪುನ್ನು ಬರ್ತಡೆಗೆ. ಪುನ್ನು ನೋಡಿ ಈ ಥರ ರೆಡಿಯಾಗಿದ್ದಾಳೆ. ಅವ್ರ ತಾತ ಇದು ಬ್ಯಾಕ್ ಕ್ಯಾಮ್ರಾ ಮಾಡೋಕ್ಕಾಗ್ತಾ ಇಲ್ಲ ನೋಡಿ. ಅವ್ರ ತಾತ ಇನ್ನೂ ರೆಡಿಯಾಗಿಲ್ಲ. ಇವರು ಅವ್ರ ಅಜ್ಜಿ, ಅವರು ಪುನ್ನು ಮುತ್ತಜ್ಜಿ. ಇವಳು ನಮ್ಮ ಅಕ್ಕ. ಇದು ನಮ್ಮ ಲಿಶಿ ನೋಡಿ. ಲಿಶಿ ಎಷ್ಟು ಕ್ಯೂಟಾಗಿ ರೆಡಿ ಆಗಿದ್ದಾಳೆ. ಇವಳದೇ ಬರ್ತಡೆ. ಇಲ್ಲಿ ನೋಡಿ ಯಾರ್ಯಾರು ಬಂದಿದ್ದಾರೆ. ನಮ್ಮ ಅಮ್ಮ ಬಂದಿದ್ದಾರೆ, ನಮ್ಮ ಅಕ್ಕ ಬಂದಿದ್ದಾಳೆ. ಬಾಯ್, ಕಂಟಿನ್ಯೂ ಮಾಡ್ತೀವಿ ವಿಡಿಯೋನ ಫುಲ್ ನೋಡಿ. ಬಾಯ್ ಬಾಯ್. ಇದಾಗಿತ್ತು ಫ್ರೆಂಡ್ಸ್ ಬರ್ತ್ಡೇ ಪ್ರಿಪ್ರೇಷನ್ ವ್ಲಾಗು. ನೆಕ್ಸ್ಟು ಬರ್ತ್ಡೇ ವ್ಲಾಗ್ ಬರುತ್ತೆ. ಅದಕ್ಕೂ ಮುಂಚೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟು ನನಗೆ ಬೇಕೇ ಬೇಕು. ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತು ನೀವೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ನೆಕ್ಸ್ಟ್ ಹಾಕೋ ವೀಡಿಯೋಗಳ ಅಪ್ಡೇಟು ನಿಮಗೆ ಸಿಗಲ್ಲ. ಆಗ ನೀವು ವಿಡಿಯೋ ನೋಡೋಕ್ಕೆ ಆಗಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ನನ್ನ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರಿಗೂ. ಮತ್ತೆ ಬರ್ತ್ಡೇ ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್.